ನಮಸ್ಕಾರ ಸ್ನೇಹಿತರೆ. ಇದು ನಿಮ್ಮ 41ನೇ ಭೇಟಿ. ಇಂದು ನಾವು ಕೆನ್ ಮತ್ತು ಮೇ ಬಗ್ಗೆ ತಿಳ್ಕೊಳ್ಳೋಣ. ಏನು ಕೆನ್ನು ಮತ್ತು ಮೇ ಏನಂತ ಕಷ್ಟವಾದ ಪದಗಳಲ್ವಲ್ಲ. ಹೌದು, ಯಾವ ಪದವೂ ಏನು ಕಷ್ಟ ಅಲ್ಲ, ಆದರೆ ನಾವು ಬಳಸುವ ಕ್ರಮ ಬಹಳ ಮುಖ್ಯ. ಈ ಕೆನ್ ಇದೆ ನೋಡಿ, ಕೆನ್ ಹಾಕೋ ಬದಲು ನಾವು ಮೇ ಹಾಕಿದರೆ ಏನು ವ್ಯತ್ಯಾಸ ಆಗ್ತದೆ? ಕೆಲವು ವರ್ಷಗಳ ಹಿಂದೆ, ಸುಮಾರು ವರ್ಷ ಆಯಿತು, ಈ ನಮ್ಮ ಮಂಡ್ಯದಲ್ಲಿ ಒಂದು ಶಿಕ್ಷಕರಿಗೆ ತರಬೇತಿ ಕಾರ್ಯಕ್ರಮ ಆಯಿತು, ಇಂಗ್ಲೀಷ್ ಟೀಚರ್ಸ್ಗೆ. ಅಲ್ಲಿ ನಮ್ಮ ಹಿರಿಯರಾದ PN ಶ್ರೀನಾಥ್ರವರು ಬಂದಿದ್ದರು. ಅವರು RIಗೂ ಬಂದಿದ್ದರು. ನಾನು RIಗೆ ಹೋಗಿದ್ದಾಗ 2003ನಲ್ಲಿ RIಗೂ ಬಂದಿದ್ದರು. ಅವರು ಭಾಳ ಒಳ್ಳೆ ಇಂಗ್ಲೀಷ್ ಟೀಚರ್. ಅವರು PU ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದರು. ಅವರು ಹೆಚ್ಚು ಕಡಿಮೆ ಈಗ 90ರ ವಯಸ್ಸು, 90 ಆಗಿರ್ಬೋದು. ಯಾರು ಹೇಳ್ತಾರೆ 90 ಕ್ರಾಸ್ ಆಗಿದೆ, ಇವತ್ತು ಪಾಠ ಮಾಡ್ತಾರೆ ಅಂತ. ಅವರು ಬಹಳ ಚೆನ್ನಾಗಿ ಉದಾಹರಣೆ ಕೊಟ್ಟರು. ಯಾರೋ ಒಬ್ಬರು ಟೀಚರ್ ಕೇಳಿದರು, ಸರ್ ಕೆನ್ ಐ ಕಮ್ ಇನ್ ಅಂದರೆ ತಪ್ಪ ಸರ್ ಅಂತ ಕೇಳಿದರು. ಅವ್ರು ತಪ್ಪಲ್ಲ ನೋಡಿ, ಹೀಗೆ ಅರ್ಥ. ಒಬ್ಬ ವಿದ್ಯಾರ್ಥಿ ಡೋರ್ ಹತ್ರ ಬಂದು ಕೆನ್ ಐ ಕಮ್ ಇನ್ ಅಂತ ಅಂದರೆ ಅದರ ಅರ್ಥ ನಾನು ಬರೋಕ್ಕಾಗ್ತದಾ ಅಂತ. ಆ ಟೀಚರ್ ಸ್ವಲ್ಪ ವಿದ್ಯಾರ್ಥಿಯಾಗಿ ಸ್ವಲ್ಪ ತುಂಟತನ ಇತ್ತು. ಅವರಂದ್ರಂತೆ ಎಸ್ ಇಫ್ ಯು ಕ್ಯಾನ್ ಅಂದ್ರಂತೆ. ಆಗ್ಬೋದು, ನಿನ್ನ ಕೈಲಾದರೂ ಬಾ. ನೋಡಿ ಹೇಗಿದೆ ಇದು. ಈ ಕೆನ್ ಅನ್ನುವುದು ಯಾವುದೇ ಅವನ ವಿದ್ಯಾರ್ಥಿ ಆಗಿರುವವರೆಗೆ ಅವನ ಬಾಯಲ್ಲಿ ಟೀಚರನ್ನು ಕುರಿತು ಕೆನ್ ಅನ್ನುವ ಪದ ಬರಬಾರದು. ನೋಡಿ, ಮೇ ಐ ಕಮ್ ಇನ್. ನೋಡಿ, ಕೆನ್ ಅಂದರೆ ಸಾಧ್ಯತೆ, ನನ್ನ ಕೈಲಿ ಆಗುತ್ತಾ ಅಂತ. ಮೇ ಅಂದರೆ ಆಗಬಹುದಾ. ಮೇ ಅಂದರೆ ಪೊಲೈಟ್, ಅದರಲ್ಲಿ ನಮ್ರತೆ. ಕೆನ್ ಅಂದರೆ ಸಾಧ್ಯತೆ. ಈ ಕೆನ್ನನ್ನು ಹೇಳ್ತಾರೆ ಅವರು, ನಾನು ಭಾಳಷ್ಟು ರೆಫರ್ ಮಾಡಿದ್ದೇನೆ. ಕೆನ್ನನ್ನು ಯಾರು ಬಳಸ್ಬೋದು ಅಂದರೆ ಸಮಾನ ವಯಸ್ಕರು, ಸಮಾನಿತರು ಮಾತ್ರ ಬಳಸ್ಬೋದು. ಈಗ ದೊಡ್ಡ ಆಫೀಸರ್ಗೆ ಆತ ಸಬಾರ್ಡಿನೇಟು ಕೆನ್ ಹೇಳೋಕ್ಕಾಗಲ್ಲ, ಆಯಿತಾ. ಕೆನ್ ಐ ಗೋ ಅಂತ ಹೇಳೋಕ್ಕಾಗಲ್ಲ, ಮೇ ಗೋ ಸರ್ ಅಂತ ಕೇಳಬೇಕು. ಯಾವುದೇ ವಿದ್ಯಾರ್ಥಿ ಎಲ್ಲೂ ತಮ್ಮ ಟೀಚರ್ಗೆ ಕೆನ್ನನ್ನು ಬಳಸಬಾರ್ದು. ನೋಡಿ, ಅದನ್ನು ಹೇಳ್ತೇನೆ. ಕೆನ್ ಐ ಕಮ್ ಇನ್ ಅಂದರೆ ನನ್ನ ಕೈಲಿ ಬರೋಕ್ಕಾಗುತ್ತಾ, ಬರ್ಬೋದಾ ಅಂತ. ನೋಡಿ, ಆ ಧಾಟಿ ಇದೆ ನೋಡಿ, ಅದು. ಇವರು ಇದನ್ನು ಸಮಾನರು ಬಳಸ್ಬೋದು, ಕಲೀಗ್ಸ್ ಬಳಸ್ಬೋದು. ಯಾರೋ ಮಾತಾಡ್ತಿರ್ತಾರೆ, ಎಲ್ಲ ಫ್ರೆಂಡ್ಸು, ಕಲೀಗ್ಸ್ ಎಲ್ಲ, ಎಸ್ ಕೆನ್ ಐ ಕಮಿಂಗ್ ಅಂತ. ಬರ್ಬೋದಾ, ನಾನು ಬರ್ಬೋದಾ? ನೋಡಿ, ಆ ಧಾಟಿ ಇದೆ ನೋಡಿ ಅದು. ಆದರೆ ಯಾವುದೇ ವಿದ್ಯಾರ್ಥಿ ಯಾವುದೇ ಕಾರಣಕ್ಕೆ ತನ್ನ ಟೀಚರ್ಸ್ ಜೊತೆ ವರ್ತನೆ ಮಾಡಬೇಕಾದ್ರೆ ಮೇ ಕಮ್ ಇನ್ ಅಂತ ಹೇಳಬೇಕು. ಪ್ಲೀಸ್ ಬೇಕಾದ್ರೆ ಸೇರಿಸ್ಬೋದು, ನಾನು ದಯವಿಟ್ಟು ಬರ್ಬೋದೇ. ಮೇನಲ್ಲಿ ನಮ್ರತೆ ಇದೆ, ಕೆನ್ನಲ್ಲಿ ಸಾಧ್ಯತೆ ಇದೆ, ಆಗುತ್ತಾ, ಇದಕ್ಕೆ ಬರಬಹುದಾ. ನೋಡಿ, ದಾಟಿಯಾಗಿದೆ. ಮೇ ನಮ್ರತೆಯನ್ನು ತಿಳಿಸ್ತದೆ, ಕೆನ್ ಸಾಧ್ಯತೆಯನ್ನು ತಿಳಿಸ್ತದೆ. ಆಗುತ್ತಾ, ಆಗುತ್ತೆ. ನೋಡಿ, ಬರ್ಬಹುದಾ, ಬರ್ಬಹುದು, ಆಗುತ್ತಾ, ಆಗ್ಬಹುದು. ನೋಡಿ, ಆ ದಾಟಿ ಹೇಗಿದೆ. ಹಾಗೆ ನೋಡಿ, ಯು ಕ್ಯಾನ್ ಗೋ, ಹೋಗ್ಬೋದು, ನಿನ್ನ ಕೈಲಾಗುತ್ತೆ, ನೀನು ಹೋಗ್ಬೋದು ಹೇಳ್ತಾರೆ ಕೆಲವರು. ಯು ಕ್ಯಾನ್ ಗೋ, ಹೋಗ್ಬೋದು, ನಿನ್ನ ಕೈಲಾಗುತ್ತೆ. ಯು ಮೇ ಗೋ, ನೀವು ಹೋಗ್ಬೋದು. ನೋಡಿ, ಈ ಮೇ ನಮ್ರತೆಯನ್ನು ತಿಳಿಸ್ತದೆ ಮತ್ತು ಕೆನ್ನು ಸಾಧ್ಯತೆಯನ್ನು ತಿಳಿಸ್ತದೆ. ಯಾವುದೇ ವಿದ್ಯಾರ್ಥಿ ಎಲ್ಲೂ ಟೀಚರ್ಸ್ ಜೊತೆ ಮಾತಾಡಬೇಕಾದ್ರೆ ಅಥವಾ ದೊಡ್ಡವ್ರ ಜೊತೆ ಮಾತಾಡಬೇಕಾದ್ರೆ ಅವನು ಕೆನ್ ಅನ್ನುವ ಪದವನ್ನು ಬಳಸಬಾರ್ದು. ಯಾವಾಗ ಹೇಳ್ಬೋದು ಅಂತಂದರೆ, ಕ್ಯಾನ್ ಇಟ್ ಪಾಸಿಬಲ್, ಸಾಧ್ಯ ಆಗುತ್ತಾ, ಅಲ್ಲಿ ಆಗಲ್ಲ. ಯು ಕ್ಯಾನ್ ರೈಟ್, ಟೀಚರ್ ಹೇಳ್ತಾರೆ, ಸರ್ ನನ್ನ ಕೈಲಿ ಆಗುತ್ತಾ ಸರ್, ಕೆನ್ ಐ ರೈಟ್. ನೋಡಿ, ಕೆನ್ ಆಗುತ್ತಾ ಅಂಥ ಕಡೆ ಮಾತ್ರ ಬಳಸಬೇಕು. ಎಲ್ಲಿ ಒಂದು ಕೋರಿಕೆಯನ್ನು ಇಡುವಾಗ, ಏನಾದರೂ ಕೇಳ್ಕೋಬೇಕಾದಾಗ, ಆಯಿತಾ, ಸಬ್ಮಿಸಿವ್ ಇದ್ದಾಗ, ನನ್ನ ಕೈಲಿ ಆಗುತ್ತಾ ಸರ್, ಎಸ್ ಯು ಕ್ಯಾನ್ ರೈಟ್, ನಿನ್ನ ಕೈ ಬರೆಯೋಕ್ಕಾಗುತ್ತೆ, ಬರೆಯಪ್ಪ. ಯು ಕ್ಯಾನ್ ಸಿಂಗ್, ಯು ಕ್ಯಾನ್ ಪ್ಲೇ, ಆವಾಗ ಅವನು ಹೇಳ್ಬೋದು ಕೆನ್ ಐ ಪ್ಲೇ ಅಂತ. ಆದರೆ ಯಾವುದೇ ಒಂದು ಬೇಡಿಕೆ ಇದ್ದಾಗ, ರಿಕ್ವೆಸ್ಟ್ ಇದ್ದಾಗ, ವಿದ್ಯಾರ್ಥಿ ತನ್ನ ಹಿರಿಯರಿಗೆ ಮತ್ತು ಟೀಚರ್ಸ್ಗೆ ಯಾವುದೇ ಕಾರಣಕ್ಕೂ ಕೆನ್ನನ್ನು ಬಳಸಬಾರ್ದು, ಆಯಿತಾ. ಇದನ್ನು ದಯವಿಟ್ಟು ಗಮನಿಸಿದಿರಿ ಅಂದ್ಕೊಂಡಿದ್ದೆ. ಇಲ್ಲಿ ಬರವಣಿಗೆ ಕಡಿಮೆ ನೋಡಿ, ಹೇಳ್ಬಿಡ್ತೇನೆ. ಕೆನ್ ಐ ಕಮ್ ಇನ್, ನನ್ನ ಕೈಲಾಗುತ್ತಾ, ನಾನು ಒಳಗೆ ಬರೋಕ್ಕಾಗುತ್ತಾ. ಎಸ್ ಇಫ್ ಯು ಕ್ಯಾನ್, ಟೀಚರ್ ಅವ್ರು ಹೇಳಿದಾಗೆ. ನೋಡಿ, ಮೇ ಕಮ್ ಇನ್ ಅಂದರೆ ನಾನು ಒಳಗೆ ಬರ್ಬೋದಾ, ಬರ್ಬೋದು. ನೋಡಿ, ಯು ಕ್ಯಾನ್ ಗೋ, ನೀನು ಹೋಗ್ಬೋದು, ನಿನ್ನ ಕೈಲಾಗುತ್ತೆ, ನೀನು ಹೋಗಬಲ್ಲೆ, ಎಲ್ಲ ಆಗುತ್ತೆ. ಇದು ಯು ಮೇ ಗೋ,
ನೀವು ಹೋಗ್ಬೋದು. ನೋಡಿ, ಇದರಲ್ಲಿ ಸ್ವಲ್ಪ ಪೊಲೈಟ್ನೆಸ್ ಇದೆ. ಮೇ ಅಂದರೆ ನಮ್ರತೆ, ಪೊಲೈಟ್ನೆಸ್ಸು. ಕೆನ್ ಅಂದರೆ ಸಾಧ್ಯತೆ. ದಯವಿಟ್ಟು ಇದನ್ನು ಗಮನಿಸಿದಿರಿ ಅಂದ್ಕೊಂಡಿದ್ದೇನೆ. ಇದು ಸ್ವಲ್ಪ ಕನ್ಫ್ಯೂಸ್ ಆಗ್ತಿತ್ತು ಕೆಲವರಿಗೆ. ನನ್ನ ವಿದ್ಯಾರ್ಥಿಗಳು ಸುಮಾರು ಜನ ಹೇಳಿದ್ದಾರೆ. ಆವಾಗ ನಾನು ಹೇಳಿದ್ದೇನೆ, ಶ್ರೀನಾಥ್ ಸರ್ ಹೇಳಿದ್ದೇನೆ, ಉದಾಹರಣೆಗಳನ್ನು ಕ್ಲಾಸಲ್ಲಿ ಹೋಗ್ಬಿಟ್ಟು ಅಲ್ಲಿ ಡೋರ್ ಹತ್ರ ಆ್ಯಕ್ಷನ್ ಮಾಡಿರೆಲ್ಲ ಹೇಳಿದ್ದೇನೆ. ಇದನ್ನು ದಯವಿಟ್ಟು ಗಮನಿಸಿದಿರಿ ಅಂದ್ಕೊಂಡಿದ್ದೇನೆ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.